ಹನುಮಂತಣ್ಣ ಬಿಗ್ ಬಾಸ್ ನಾಗ ಏನೇನೋ ಮಾಡಿದೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಲೋ ಐತಣ್ಣ. ಅದ್ರಾಗ ಒಂದ್ ಸ್ವಲ್ಪ ಹೇಳೋ ನಾಲ್ಕು ಇಂಪಾರ್ಟೆಂಟ್ ಮ್ಯಾಟರ್ಸ್ ಹೇಳಕ್ಕೇನೈತಿ ಎಲ್ಲ ನೋಡ್ಯಾರ ಇವ್ರು ಹೊರಗೆ ಕುಂತ ನಮ್ಮ ಒಳಗೆ ಏನು ಗೊತ್ತಾಕಿದ್ದಿಲ್ಲ. ಏನ್ ಹೊರಗೆ ಕುಂತು ಬಾಳ್ ನೋಡಿವಿ, ಅದ್ರಾಗ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು ಹೇಳ. ಈಗ ನಿಮ್ಮ ಫ್ರೆಂಡ್ ಇದಾನಲ್ಲ ಅವ ಯಾರು ಗೆಳೆಯ ದೋಸ್ತ ದೋಸ್ತ ಯಾರ ಯಾರ ದೋಸ್ತ ಧನರಾಜ ಎಲ್ಲಿ ಬಿಟ್ಟು ಬಂದಿ ಅವನ್ನ? ಬೆಂಗಳೂರಾಗ ಹೌದಾ? ಏನ್ ಇವತ್ತು ಹಿಂಗ್ ಬಿಟ್ಟು ಬಂದಿಲ್ಲ, ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಅವ್ ಬರಕತ್ತಿದ್ದ ಒಂದು ಪ್ರಾಕ್ಟೀಸ್ ರಿಹರ್ಸಲ್ ಡ್ಯಾನ್ಸ್, ಹಂಗಾಗಿ ಬರೋದಾಗ್ಲಿಲ್ಲ. ಅಣ್ಣ ಇದು ನಮ್ಮ ನೀವು ಬಿಗ್ ಬಾಸ್ ಗೆದ್ದ ಮೇಲೆ ಇದು ಫಸ್ಟ್ ಕಾರ್ಯಕ್ರಮ ಅನ್ಕೋತೀನಿ, ಹೌದಲ್ಲ? ಹೌದು. ಅದು ನಮ್ಮ ಭಾಗದಾಗ ನಮ್ಮ ಹಾವೇರಿ ಜನ ನಿನ್ನನ್ನ ಗೆಲ್ಲಿಸ್ಬೇಕಂತೇಳಿ ಡೈಲಿ ಈ ಕಡೆಯಿಂದ ವೋಟ್ ಮಾಡಿ ನಿನ್ನನ್ನ ಪ್ರತಿದಿನ ಎಂಟರ್ಟೈನ್ಮೆಂಟ್ ಅನ್ನ ಎಂಜಾಯ್ ಮಾಡ್ತಾ ನಿನಗೆ ಆಶೀರ್ವಾದ ಮಾಡ್ರ. ಅವ್ರಿಗೊಂದು ವಿಶೇಷವಾದ ಒಂದು ಥ್ಯಾಂಕ್ಸ್ ಆಫ್ ವೋಟನ್ನು ಹೇಳ್ಬಿಡು ಅವ್ರಿಗೆ. ನಮಗೂ ನಿಜವಾಗ್ಲೂ ಅದೊಂದು ಸಲ್ತದ ಅವ್ರಿಗೆ ಅಲ್ಲಿವರೆಗೂ. ಇನ್ನೊಮ್ಮೆ ನನಗೆ ವೋಟ್ ಹಾಕಿ ಗೆಲ್ಸಿದ ಅಣ್ಣ ಅಕ್ಕರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ಇರ್ಲಿರಿ. ಜಗ್ಗ ಮಂದಿ ವೋಟ್ ಹಾಕಿ ನನಗೆ ಗೊತ್ತಿದ್ದಿಲ್ಲ 5 ಕೋಟಿ ವೋಟ್ ನನಗೆ ಬಿದ್ದಾವ ಅಂತೇಳಿ. ಸುದೀಪ್ ಸರ್ ಕೈ ಎತ್ತಿದ್ ಗೊತ್ತಾತ್ರಿ ನನಗೆ ಬಿದ್ದಾವ ಅಂತೇಳಿ. ಅಷ್ಟ ಖುಷಿ ಆತ್ರಿ. ಕೈ ಹಂಗೆ ಹಂಗೆಂದ್ರೆ ಫುಲ್ ಫೇಮಸ್ ಆಗೈತಿ. ಅಲ್ಲ ಕರೆ ನಿಜವಾಗ್ಲೂ ಫುಲ್ ಫೇಮಸ್ ಆಗೈತಿ ಕಡೆ ಅದು. ಹಂಗೆ ಎದುರು ಸಾಕು ಹೋಗ್ಬೇಡ್ರಿಪ್ಪ. ಏನಾಗಿತ್ತು ಲಾಸ್ಟ್ ಮೂಮೆಂಟ್ಗೆ? ನೀ ಅನಾಹುತದಿ ಮರ ಅಲ್ಲೋ ಬಾಯಿಲೆ. $50 ಲಕ್ಷ ಗೆದ್ದಿದ್ದು ಏನ್ ಮಾಡಾಕಂತಿದ್ದೆ ಕೇಳತ್ತ? ಇನ್ನೂ ಬಂದಿಲ್ಲ, ಅದು ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಕೈತಿ. ಬಂದಾಗ ನಿನಗೆ ಹೇಳ್ತೀನಿ ಬರುವಂತ. ಅಕೌಂಟ್ ಬರಾಕ. ಓಕೆ ಥ್ಯಾಂಕ್ಸ್. ಬರ್ರಿ ಜೋರ ಚಪ್ಪಾಳೆ ನಮ್ಮ ಹನುಮಂತಣ್ಣ.